ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರಿಗೂ ಯಶವಂತ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರುವಂಥ ಜಾಗ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀವಿ. ನಾನು ಹೀಗೆ ಅಲ್ಲಿ ಒಂದು ರೋಡ್ ವಾಕ್ ಮಾಡ್ತಾ ಏನೇನು ಸಿಗುತ್ತೆ ಅಂತಲೂ ಸಹಿತ ರೆಕಾರ್ಡ್ ಮಾಡಿದ್ದೀನಿ. ಮೊದಲಾಗೆ ನಾವು ದೇವಸ್ಥಾನ ಅಲ್ಲಿ ಒಳಗಡೆ ಕ್ಯಾಮ್ರಾ ತೊಗೊಂಡೋಗೋಕ್ಕೆ ಬಿಡ್ತಿರ್ಲಿಲ್ಲ, ಬಟ್ ಹಾಗೂ ಅಂದರೂ ಎಂಟ್ರೆನ್ಸ್ ತನಕ ಹೋಗಿ ನನ್ನ ಕೈಲಾದಷ್ಟು ದೇವರನ್ನ ಶೂಟ್ ಮಾಡಿ, ಅಂದರೆ ದೇವ್ರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಕ್ಯಾಮ್ರಾದಲ್ಲಿ. ಸೊ ತುಂಬಾ ರಶ್ ಇದೆ. ನಾನು ಹೋಗಿದ್ದು ಬಂದು ಶನಿವಾರ 12ನೇ ತಾರೀಕು. ತುಂಬಾ ರಶ್ ಇದೆ. ನೀವು ಹೋಗಾಗಿದ್ದರೆ ಬೆಳಗ್ಗೆನೇ ಹೋದ್ರೆ ಒಳ್ಳೆಯದು. ಸಾಯಂಕಾಲದ ತುಂಬಾ ರಶ್ ಕೂಡ ಆಗುತ್ತೆ. ಇದು ಗಣೇಶನ ಟೆಂಪಲ್ಲು, ದೊಡ್ಡ ಗಣಪತಿ ದೇವಸ್ಥಾನ ಅಂತ ಏನು ಹೇಳ್ತೀವಿ, ಬಸವನಗುಡಿಲಿರ್ತಕ್ಕಂಥ ದೇವಸ್ಥಾನ. ಆ ಕಡೆ ಬಸವನ ದೇವಸ್ಥಾನ ಇದೆಯಲ್ಲ, ಬಸವಣ್ಣನ ದೇವಸ್ಥಾನ, ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತ ಅವರು ಹೇಳಿದ್ರು. ಕ್ಯಾಮ್ರಾಸ್ ಎಲ್ಲೂ ನಾವು ಇದರಿಂದ ಒಳಕ್ಕೆ ನಾವು ಕ್ಯಾಮ್ರಾಸ್ನ ಎಲ್ಲೂ ತೊಗೊಂಡು ಹೋಗಿಲ್ಲ ಅಂತ ಅಲ್ಲಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ ಹೇಳಿದ್ರು. ಪ್ಲಸ್ ಕ್ಯಾಮ್ರಾಸ್ ನಾಟ್ ಅಲೋಡ್ ಅಂತ ಅಲ್ಲಿ ಬೋರ್ಡ್ ಸಹಿತ ಹಾಕಿ ನಾವು ಒಳಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದನೇ ಯಾವ ಥರ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀವಿ ಈಚೆಗೆ. ಸೊ ಗಣೇಶನ ದರ್ಶನ ಎಲ್ಲರೂ ಮಾಡ್ಕೊಳ್ಳಿ. ಈ ಕಡಲೆಕಾಯಿ ಪರಿಷೆ ಅಂತಂದರೆ ಒಂಥರ ಜಾತ್ರೆ ಥರ ನಡೆಯುತ್ತದಲ್ಲಿ. ಸೊ ಅಲ್ಲಿ ಈ ಥರ ಕರಕುಶಲಗಳ ವಸ್ತುಗಳೇನು ಬರ್ತಲ್ಲ, ಈ ಥರ ಪಾಟ್ರಿ ಸಂಬಂಧಪಟ್ಟಂಥ ಎಷ್ಟೊಂದು ಆರ್ಟಿಫ್ಯಾಕ್ಟ್ಸ್ನ ಅಲ್ಲಿ ತುಂಬ ಇಟ್ಟಿದ್ರು. ಆರ್ಟಿಫ್ಯಾಕ್ಟ್ಸ್ನೆಲ್ಲ ತುಂಬ ಒಳ್ಳೆ ಬಿಸ್ನೆಸ್ ಆಗ್ತಿದೆ ಅವರಿಗೂ ಕೂಡ. ಪ್ಲಸ್ ನೀವು ಅಲ್ಲಿ ನೋಡ್ಬೋದು ಸುಮಾರು ಅಂಗಡಿಗಳು ಹಾಕಿದ್ದಾರೆ, ತುಂಬ ಪ್ಲಸ್ ಇನ್ನೊಂದು ಈ ವರ್ಷ ಪ್ಲಸ್ ಏನಪ್ಪ ಅಂದರೆ ಕಡಲೆಕಾಯಿ ಪರಿಷೆಯಲ್ಲಿ ತುಂಬ ಹಾರ್ನ್ ಸೌಂಡ್ ಬರ್ತಿದ್ದಂಥ ಅನ್ನಿತ್ತು ಊದೋದು ಅಂತ, ಅದನ್ನು ಬ್ಯಾನ್ ಮಾಡಿದ್ದಾರೆ. ಯಾವುದೇ ಥರ ತುಂಬ ನಾಯ್ಸ್ ಮಾಡೋವಂಥ ಯಾವುದೇ ಥರ ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಪ್ಲಾಸ್ಟಿಕ್ ಸಹಿತ ಯೂಸ್ ಮಾಡೋಂಗಿಲ್ಲ, ನಿಷೇಧ ಮಾಡಿದ್ದಾರೆ. ಕಡಲೆಕಾಯಿನ ಯಾರೇ ಕೊಡಬೇಕು ಅಂತಂದರೂ ತಗೋಬೇಕು ಅಂತಂದರೂ ಅವರು ಒಂದು ಪೇಪರ್ ಬ್ಯಾಗಲ್ಲಿ ಇಸ್ಕೋಬೇಕು. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಗೋ ಟು ಕಡಲೆಕಾಯಿ ಪರಿಷೆ, ನೀವೊಂದು ಕಾಟನ್ ಬ್ಯಾಗ್ನ ನಿಮ್ಮ ಹತ್ರನೇ ತೊಗೊಂಡೋಗೋದು ಒಳ್ಳೆಯದು. ಇಲ್ಲ ಅಲ್ಲೂ ಸಿಗುತ್ತೆ, ಬಟ್ ಇಟ್ ವಿಲ್ ಬಿ ಕಾಸ್ಟ್ಲಿ. ನೀವು ಸುಮ್ಮನೆ ₹100 ಜಾಸ್ತಿ ಏನಾದ್ರು ಕಡಲೆಕಾಯಿ ಎಲ್ಲ ತೊಗೊಂಡ್ರೆ ₹100-150 ಕೊಟ್ಟು ಬ್ಯಾಗೇ ತೊಗೋಬೇಕಾಗುತ್ತೆ. ಸೊ ನೀವು ಇಲ್ಲಿಂದನೇ ಒಂದು ಬ್ಯಾಗ್ನ ತೊಗೊಂಡು ಹೋದರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು. ಸುಮಾರು ವ್ಯಾಪಾರಿಗಳು ಈಗ ಅಲ್ಲಿ ಸ್ಟಾಲ್ನ ಹಾಕಿದ್ದಾರೆ. ಈ ಥರ ಪಾಟ್, ಸಣ್ಣ ಇದೇನು ಸೆರಾಮಿಕ್ ಪ್ಲೇಟ್ಸು, ಅದು ಇದು ಇಯರಿಂಗ್ಸು, ಮತ್ತು ವಾಲ್ ಹ್ಯಾಂಗಿಂಗ್ಸು, ಈ ಥರ ಸುಮಾರು ಐಟಮಲ್ಲಿ ಸಿಗುತ್ತೆ. ಹೋಗಿ ತೊಗೋಬೋದು. ಯಾರಿಗೆ ಇಷ್ಟ ಆಗುತ್ತೋ ಅವ್ರು ತೊಗೊಂಡು ಆರಾಮಾಗಿ ನೋಡ್ಕೊಂಡು, ಬಟ್ ಏನಪ್ಪ ಅಂದ್ರೆ ಪ್ರಾಡಕ್ಟ್ನ ಅಲ್ಲೇ ನೀವು ಒಂದು ಸರಿ ನೋಡಿ ಚೆಕ್ ಮಾಡ್ಕೊಂಡು ತರೋದು ತುಂಬ ಒಳ್ಳೆಯದು. ಯಾಕಂದ್ರೆ ನೀವು ಒಂದು ಸರಿ ತಂದಮೇಲೆ ಅದು ಅಲ್ಲಿ ಎಕ್ಸ್ಚೇಂಜ್ ಯಾವುದು ಮಾಡೋದಕ್ಕೂ ಆಗೋದಿಲ್ಲ, ಅವ್ರು ಯಾರು ಕೊಡೋದು ಇಲ್ಲ, ಯಾರೂ ನಿಮಗೆ 3 ಸಾವಿರ ಆದ್ಮೇಲೆ ಸಿಗೋದು ಇಲ್ಲ. ನೀವೇನೇ ತೊಗೊಳೋಗಿದ್ರೆ ಅಲ್ಲೇ ಒಂದು ಸರಿ ಚೆಕ್ ಮಾಡಿ ನೋಡಿಕೊಂಡು ತರ್ಬೋದು. ಈ ಸ್ಟಾಲ್ ಬಂದು ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಇದೊಂದು ಚನ್ನಪಟ್ಟಣ ಬೊಂಬೆ ಇರುತ್ತಲ್ಲ, ಅವರ ಒಂದು ಸ್ಟಾಲ್ ಇದು. ಅಲ್ಲಿ ಎಲ್ಲ ಥರ ಈ ವುಡನ್ ಟಾಯ್ಸ್ ತುಂಬ ಇತ್ತಲ್ಲಿ. ತುಂಬ ರೀಸನಬಲ್ ಆಗೂ ಇತ್ತು ರೇಟು. ಜಸ್ಟ್ ಬುಲ್ ಟೆಂಪಲ್ ಏನಿಲ್ಲ, ಬಸವನ ದೊಡ್ಡ ಗಣೇಶ ದೇವಸ್ಥಾನ, ಅದರಿಂದ ಮುಂದೆ ರೈಟ್ ಸೈಡಲ್ಲಿ ಹಾಕಿರ್ತಕ್ಕಂಥ ಸ್ಟಾಲು. ತುಂಬಾ ಕಲರ್ಫುಲ್ ಆಗಿರೋಂಥ ಟಾಯ್ಸ್ ಇತ್ತು ಅವ್ರ ಹತ್ರ. ತುಂಬ ಅಷ್ಟೇ ಜನನೂ ಇದ್ದರು, ತುಂಬ ಸೇಲ್ ಕೂಡ ಆಗ್ತಿತ್ತು ನಾನು ನೋಡಿದೆ. ಹೋಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ಪರ್ಚೇಸ್ ಮಾಡಿ. ಎಲ್ಲ ಇಲ್ಲಿನ ಲೋಕಲ್ ರೈತರು ಎಷ್ಟೊಂದು ಜನ ಬೆಳೆದು ಅಲ್ಲಿಗೆ ಕಡಲೆಕಾಯಿ ಅದು ಇದು ತಂದರೆ ಅದನ್ನು ಪರ್ಚೇಸ್ ಮಾಡಿ. ಮತ್ತು ಈ ಥರ ಕೆಲವರು ಹ್ಯಾಂಡ್ಮೇಡ್ ಇಯರಿಂಗ್ಸ್, ಹ್ಯಾಂಡ್ಮೇಡ್ ಜುವೆಲ್ಸ್ನು ತಂದಿಟ್ಟಿದ್ದಾರೆ, ಅದನ್ನು ತೊಗೊಳ್ಳಿ. ಮತ್ತು ಮಕ್ಕಳಿಗೆ ಆಟ ಆಡೋವಂಥ ವಸ್ತುಗಳು ಸುಮಾರಿದೆ. ನಾವು ಯೂಶ್ವಲಿ ಜಾತ್ರೆಗಳಲ್ಲಿ ಏನೇನು ಸಿಗುತ್ತಲ್ಲ, ಮಕ್ಕಳು ಆಟ ಆಡೋವಂಥ ವಸ್ತುಗಳು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ನೋಡಿದಾಗ ಒಂದು ಜಾತ್ರೆ ಕರ್ನಾಟಕ ಜಾತ್ರೆ ವಾಚ್ ಹೇಳ್ತಿಲ್ಲ, ಕೆಲವರು ಜಾತ್ರೆ ಅಂತೆಲ್ಲ ಮೆನ್ಷನ್ ಮಾಡ್ತಾರೆ. ನಾವು ಅಲ್ಲಿ ನೋಡಿದಾಗ ಅದು ಏನೋ ಇಷ್ಟು ಬಿಕಾಸ್ ಅಷ್ಟು ವೈಬ್ರೆಂಟ್ ಕಲರ್ ಆಫ್ ವಾಚಸ್ಸು, ವೈಬ್ರೆಂಟ್ ಕಲರ್ ಗ್ಲಾಸಸ್ ಕೂಡ ಇತ್ತು. ಸೊ ಇದು ಅಲ್ಲೇ ಒಂದು ಗಣೇಶನ ದೇವಸ್ಥಾನ, ಒಂದು ಗಣೇಶನ ಮೂರ್ತಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿ ಬರ್ತಾ ಇರ್ಬೇಕಾದ್ರೆ ಒಂದು ಪಾಟ್ರಿದು ಒಂದು ಸ್ಟಾಲ್ ಇತ್ತು. ಅವರು ತುಂಬ ಕ್ಲೇ ಪಾಟ್ಸ್ನ, ತುಂಬ ವೆರೈಟಿ ಆಫ್ ಕ್ಲೇ ಪಾಟ್ಸ್ ಅದು ಇದು ಇಟ್ಟಿದ್ರು. ಮತ್ತು ನಿಮಗೆ ಸುಮಾರು ಡ್ರೆಸ್ಸಸ್ ಸಿಗುತ್ತೆ, ಹಣ್ಣು ತಿನ್ನೋದಕ್ಕೆ ಅಲ್ಲಿ ನಿಮ್ಗೆ ಏನೇನೋ ಸಿಗುತ್ತೆ. ಕಡಲೆಕಾಯಿಗಳು ನಾನು ತೊಗೊಂಡಿದ್ದು ₹50 ಏನೋ ಒಂದು ದೊಡ್ಡ ಸೇರಿತ್ತಲ್ಲ, ಅದಕ್ಕೆ ₹50 ಹೇಳಿದ್ರು. ನಾನು ಒಂದು ಸ್ವಲ್ಪ ತೊಗೊಂಬಂದೆ. ಮತ್ತು ಸುಮಾರು ಐಟಮ್ಸ್ ಸಿಗುತ್ತೆ ನಿಮಗೆ, ಪ್ಲಾಸ್ಟಿಕ್ ಐಟಮ್ಸು,
ಬರೀ 10 ರೂಪೀಸ್ಗೆ, ಬರೀ 20 ರೂಪೀಸ್ಗೆ ತುಂಬ ಪ್ಲಾಸ್ಟಿಕ್ ಐಟಮ್ ಸಿಗುತ್ತೆ. ನೀವು ಹೋಗಿ ನೋಡಿ ಆರಾಮಾಗಿ ತೊಗೋಬೋದು. ಪ್ಲಸ್ ಒಳ್ಳೆ ಶಾಪಿಂಗ್ ಮಾಡ್ಕೊಂಡಂತೂ ಬರ್ಬೋದು. ಬಡ್ಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕೆ ಕಡಲೆಕಾಯಿ ಪರಿಷೆಯಲ್ಲಿ ನಿಮಗೆ ಮೋಸ ಏನಿಲ್ಲ. ಆರಾಮಾಗಿ ಒಂದು ಒಳ್ಳೆ 1000 ರೂಪೀಸ್ ತೊಗೊಂಡ್ರು ನಿಮ್ಗೆ ತುಂಬಾ ಒಳ್ಳೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಅಷ್ಟು ವೆರೈಟೀಸ್ ಇದೆ, ಅಷ್ಟು ಥರ ಸ್ಟಾಲ್ಸ್ಗಳು ಹಾಕಿದ್ದಾರೆ ಈ ಸರಿ. ಇನ್ನು ನಾನು ಹೋಗಿದ್ದ ದಿವಸ ಶನಿವಾರ ಸ್ವಲ್ಪ ಕಡಿಮೆ ಇತ್ತು, ಬಟ್ ಶನಿವಾರ ಸಾಯಂಕಾಲ ಅಂದರೆ ರಾತ್ರಿ ಒಳಗೆಲ್ಲ ಫುಲ್ ಕಂಪ್ಲೀಟ್ ಆದ ಸ್ಟಾಲ್ಸು. ಹೋಗಿ ತಗೊಳ್ಳಿ ಎಲ್ಲ ಥರ ಇದನ್ನ. ಮತ್ತು ಅಲ್ಲಿ ಈ ಥರ ತಿನ್ನೋದಕ್ಕೆ ಅಂತಲೇ ಕಡಲೆಪುರಿ, ಮಿಕ್ಸ್ಚರ್ಸು, ಬತ್ತಾಸು, ಇದು ಯೂಶ್ವಲಿ ಹಳ್ಳಿ ಕಡೆ ಜಾತ್ರೆಯಲ್ಲಿ ಏನೇನು ಸಿಗುತ್ತೆ ನಿಮಗೆಲ್ಲ ಸಿಗುತ್ತೆ, ಇನ್ನೂ ಜಾಸ್ತಿನೇ ಸಿಗುತ್ತೆ ಇಲ್ಲಿ. ಸೊ ಹೋಗಿ ಅವ್ರನ್ನೆಲ್ಲ ಸಪೋರ್ಟ್ ಮಾಡಿ. ಲೋಕಲ್ ವೆಂಡರ್ಸ್ ಇರ್ತಾರೆ, ಎಲ್ಲ ಇಲ್ಲಿಂದ ಹಳ್ಳಿ ಕಡೆಯಿಂದ ಬಂದಿರ್ತಾರೆ, ಸುಮಾರು ಜನ ಇದ್ದಾರೆ ಪಾಪ. ನಾನು ಕೇಳಿದಾಗ ತುಮಕೂರು ಮತ್ತು ಮಾಗಡಿ, ಮಂಡ್ಯ ಇಲ್ಲೆಲ್ಲ ಇಂದ ಬಂದಿದ್ದಾರೆ. ಹೋಗಿ ತಗೊಳ್ಳಿ, ಬಾರ್ಗೇನಿಂಗ್ ಮಾಡಿ, ತುಂಬ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ನಿಮಗೇನು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು. ಹೆಣ್ಣುಮಕ್ಳಂತೂ ಮುಗಿಬಿದ್ದು ಶಾಪಿಂಗ್ ಮಾಡ್ತಿದ್ರು. ನಾನು ನೋಡಿದಾಗಲ್ಲಿ ತುಂಬಾ ಒಂದು ಡ್ರೆಸ್ಸಸ್ಸೇ ಆಗಲಿ, ಇಯರಿಂಗ್ಸು ಇದೆಲ್ಲ ತುಂಬ ಹೋಗ್ತಿದ್ದರಿಂದ ತುಂಬ ಜನ ಇದ್ದಾರೆ. ತುಂಬ ಶಾಪಿಂಗ್ ಪರ್ಪಸ್ಗೆ ಅಂತಲೇ ಸುಮಾರು ಹೋಗ್ತಿದ್ದಾರೆ. ಹೋಗಿ ತಗೊಳ್ಳಿ. ಫ್ಯಾನ್ಸಿ ಐಟಮು, ಫ್ಯಾಷನಬಲ್ ಐಟಮ್ಸು ಸುಮಾರು ಸ್ಟಾಲ್ಸ್ ಇದ್ದಾವೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಅಲ್ಲಿ ಹೋದಾಗ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಮುಂದೆನೇ ಮಂಡ್ಯ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಆಲೆಮನೆಗಳಲ್ಲಿ ಮಾಡಿರ್ತಕ್ಕಂಥ ಬೆಲ್ಲ ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತು ನಿಮ್ಗೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ಸಿಗುತ್ತೆ ಅಲ್ಲಿ. ಏನು ಬೆಲ್ಲದ ಪರಿಚಯ ಅಂತಲೂ ಮಾಡ್ತಾಯಿದ್ದಾರೆ. ನಿಮಗೆ ತುಂಬ ಒಳ್ಳೆ ಬೆಲೆಗೂ ಸಹಿತ ಅಲ್ಲಿ ಬೆಲ್ಲನ ಕೊಡ್ತಾಯಿದ್ದಾರೆ. ತುಂಬ ಆರ್ಗ್ಯಾನಿಕ್ ಬೆಲ್ಲ ಇದೆ. ತುಂಬ ಸುಮಾರು ಡಿಫ್ರೆಂಟ್ ವೆರೈಟೀಸ್ ಆಫ್ ಬೆಲ್ಲನ ನೀವಲ್ಲಿ ನೋಡ್ಬೋದು, ಟೇಸ್ಟ್ ಮಾಡಿ ತಗೋಬೋದು. ಅವ್ರು ನಿಮಗೆ ಕೊಡ್ತಾರೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೆಲ್ಲ ಡಿಫ್ರೆಂಟ್ ಸಾರ್ಟ್ ಆಫ್ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ. ಮತ್ತು ಅದೇನೋ ಡಿಫ್ರೆಂಟ್ ವಿಧವಾದಂತಹ ಬೆಲ್ಲಗಳು ಅಲ್ಲಿ ಸಿಗುತ್ತೆ. ಯಾರಾದರೂ ಈ ಆರ್ಗ್ಯಾನಿಕ್ಕು ಮತ್ತು ಕ್ಲೀನ್ ಆ್ಯಂಡ್ ನೀಟ್ಲಿ ಮೇಂಟೈನ್ಡ್ ಬೆಲ್ಲ ತೊಗೊಂಡ್ರೆ ಹೋಗಿ ತೊಗೋಬೋದು. ತುಂಬ ಚೆನ್ನಾಗಿದೆ, ಪ್ಯಾಕ್ಡ್ ಇದೆ. ಜಾಗರಿ ಪೌಡ್ರ್ ಇದೆ, ಬೆಲ್ಲ ಪೌಡ್ರ್ ಮರದಿದೆ, ಅಚ್ಚಲ್ಲಿದೆ, ಎಲ್ಲ ಥರದ್ದು ನಿಮ್ಗೆ ಅಲ್ಲಿ ಐಟಮ್ಸ್ ಸಿಗುತ್ತೆ ಬೆಲ್ಲಕ್ಕೆ ಸಂಬಂಧಪಟ್ಟಿದ್ದು. ಹೋಗಿ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಇದು ರೈತರಿಂದ ನೇರವಾಗಿ ಬರ್ತಾರಂತ ಒಂದು ಪ್ರಾಡಕ್ಟ್. ಸೊ ಮತ್ತು ಅಲ್ಲಿ ನಿಮಗೆ ಸುಮಾರು ತಿನ್ನೋ ಐಟಮ್ಗಳಿಗಂತೂ ಬರಾನೇ ಇಲ್ಲ. ತಿನ್ನೋದಕ್ಕೆ, ಕುಡಿಯೋದಕ್ಕೆ ಎಲ್ಲ ಸಹಿತ ಸಿಗುತ್ತೆ. ಮತ್ತು ಅಲ್ಲಿಗೆ ನೀವು ಮಕ್ಳನ್ನ ಕರ್ಕೊಂಡೋದ್ರೆ ಅವರಿಗೆ ಆಟಾಡೋಕ್ಕೆ ಅಂತಲೇ ಸಪ್ರೇಟ್ ಏರಿಯಾ ಇದೆ. ಈ ಥರ ತಿರುಗೋದು, ಮತ್ತು ಸೀಸೋ ಥರ ಇರೋದು, ಡ್ರ್ಯಾಗನ್ದು ಒಂದು ಇದಿರುತ್ತಲ್ಲ ಅದೊಂದು, ಮತ್ತು ಈ ಥರ ಸುಮಾರು ಇದಿದೆ. ಅಪ್ ಆ್ಯಂಡ್ ಡೌನ್ ಆಗೋ ಥರ ಇದು ಸೀಸೋ ಈ ಥರದ್ದೊಂದಿದೆ. ಮತ್ತು ಕಾರ್ಡ್ಸ್ ಥರದ್ದೊಂದಿದೆ. ಮತ್ತು ರೋಲರ್ ಕೋಸ್ಟರ್ ಥರದ್ದೊಂದಿದೆ. ಸುಮಾರು ಇದ್ದಾವೆ ಅಲ್ಲಿ. ನೀವು ಮಕ್ಳನ್ನ ಕರ್ಕೊಂಡೋದ್ರೆ ಆ ಮಕ್ಳನ್ನೂ ಆಟಾಡಿಸ್ಕೊಂಬರ್ಬೋದು. ತುಂಬ ಟೈಮ್ ಪಾಸ್ ಆಗುತ್ತೆ. ಬಟ್ ಒಂದೇನಪ್ಪ ಅಂತಂದರೆ, ಮಕ್ಳನ್ನ ಕರ್ಕೊಂಡೋದ್ರೆ ನೀವಲ್ಲೇ ಪಕ್ಕದಲ್ಲೇ ನಿಂತು ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಯಾಕಂದರೆ ಅಲ್ಲೆಲ್ಲೂ ಸೇಫ್ಟಿ ಮೆಷರ್ಸ್ ನಿಮ್ಗೆ ಯಾವುದೂ ಅಷ್ಟು ಕಾಣಲ್ಲ. ಬಿಕಾಸ್ ಇದೆಲ್ಲ ಒಂದು ಏನಂತ ಹಾಗೆ ಒಂದು ಸುಮ್ಮನೆ ಒಂದು ಸ್ಟಾಲ್ ಹಾಕಿ ಅಲ್ಲಿ ಇದು ಮಾಡ್ತಾ ಇರ್ತಾರೆ. ನೀವು ನೋಡಿಕೊಂಡು ಇದು ಮಾಡಬೇಕು. ಈ ಥರ ಎಲ್ಲ ಸುಮಾರು ಇದ್ದಾವೆ. ನೋಡಿಕೊಂಡು ಮಕ್ಕಳನ್ನ ಜವಾಬ್ದಾರಿ ತೊಗೊಂಡು ನೀವು ಬಿಟ್ಟೆಲ್ಲೂ ಹೋದರೆ ಅಲ್ಲಿ ಸಿಗೋದು ಮಕ್ಕಳು ನೋಡ್ಕೋದು ಭಾರಿ ಕಷ್ಟ. ನೀಟಾಗಿ ಅವ್ರನ್ನ ನಿಮ್ಮ ಹತ್ರನೇ ಇಟ್ಕೊಂಡು ನೀವೇ ಎಲ್ಲ ಏನೊಂದು ಬೇಕು ಅಂದರೆ ಆಡಿಸಿ ಅದನ್ನು ಅವ್ರು ನೋಡಿಕೊಂಡ್ರೆ ಮಾತ್ರ ಅಲ್ಲಿ ಅಲ್ಲಿಂದ ನೀಟಾಗಿ ಬರೋಕ್ಕೆ ಸಾಧ್ಯ. ಅಷ್ಟು ಜನ ಇರ್ತಾರೆ, ತುಂಬ ಜನ ಇರ್ತಾರೆ ಅಲ್ಲಿ. ಇವತ್ತು ನಾನು ಹೋದಾಗ ಸ್ವಲ್ಪ ಕಡಿಮೆ ಇತ್ತು, ಬಟ್ ನಾನು ಬರೋ ಟೈಮಲ್ಲಿ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬರೋ ಟೈಮಲ್ಲಿ ತುಂಬಾ ಜನ ಇದ್ರು. ಎಷ್ಟು ಜನ ಅಂತಂದರೆ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಅವರೇ ಮುಂದೆ ಕರ್ಬಿಟ್ಟು ಹೋಗ್ತಿದ್ರು, ಅಷ್ಟೊಂದು ಜನ ಇದ್ದರು. ಸೊ ಇದು ಕಿಡ್ಸ್ ಏರಿಯಾದಲ್ಲಿ ನೀವು ಮಕ್ಕಳನ್ನ ಆಟಾಡಿಸ್ಕೊಂಡು ಆರಾಮಾಗಿ ಹೊರಗಡೆ ಬಂದರೆ ಜನ ಸಾಗರಣೆ ನಿಂತಿರುತ್ತೆ. ಈಚೆಗಡೆ ನಿಮಗೆ ಏನು ಬೇಕೋ ತೊಗೊಂಡು ಗಾಡಿಗಳು. ನಾನು ಹೋದಾಗ ಸ್ವಲ್ಪ ಇನ್ನೂ ಮೂವ್ಮೆಂಟ್ ಇತ್ತು, ಆಮೇಲೆ ಆ ರೋಡ್ನ ಬ್ಲಾಕ್ ಸಹಿತ ಮಾಡಿದ್ರು. ಫ್ರೂಟ್ಸು, ನಿಮಗೆ ಕಡಲೆಕಾಯಿ ಬೇಯಿಸಿರೋದು, ಬೆಂದಿರೋದು, ಉಳಿದಿರೋದು ಎಲ್ಲ ಥರ ಕಡಲೆಕಾಯಿ ಸಿಗುತ್ತೆ. ಎಲ್ಲ ನಮ್ಮ ರೈತರಿಂದ ರೈತರು ಡೈರೆಕ್ಟಾಗಿ ಬಂದು ಮಾಡ್ತಿದ್ದಾರೆ. ಸುಮಾರು ಜನ ನಮ್ಮ ತುಮಕೂರು, ಮಂಡ್ಯ, ಮಾಗಡಿ ಈ ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ. ಹೋಗಿ ರಾಮನಗರ ಇಂಥ ಕಡೆಯಿಂದ ಬಂದಿದ್ದಾರೆ. ಹೋಗಿ ತಗೊಳ್ಳಿ. ಸುಮಾರಿದ್ದಾವೆ. ನಿಮಗೆ ಶಾಪಿಂಗ್ಗೆ ಅಂತೂ ಏನು ಬರ ಇರೋದಿಲ್ಲ. ತುಂಬ ಒಳ್ಳೆ ಶಾಪಿಂಗ್ ಮಾಡ್ಬೋದು. ತಿನ್ನೋ ಐಟಮ್ಸ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ತೊಂದರೆ ಇಲ್ಲ. ಸೊ ನನ್ನ ಪ್ರಕಾರ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ. ಈ ಒಂದು 2023 ಕಡಲೆಕಾಯಿ ಪರಿಷೆ ವ್ಲಾಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹೀಗೆ ಮುಂದೆ ಎಲ್ಲ ಥರ ಒಂದು ವ್ಲಾಗ್ಸ್ನ ನಾವು ನಿಮ್ಮ ಚಾನಲಲ್ಲಿ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟು ಫುಡ್ ವ್ಲಾಗಿಂಗು ಸಹಿತ ನಮ್ಮ ಚಾನಲ್ ಮಾಡ್ತೀವಿ. ಕೆಲವೊಂದು ರೆಸ್ಟೋರೆಂಟ್ಗಳು ರಿವ್ಯೂ ಮಾಡ್ತೀವಿ. ಎಲ್ಲ ಥರ ರಿವ್ಯೂಸ್ನು ನಾವು ಮಾಡಿ ಹಾಕ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲಿ ಗಂಟೆ ಹೇಗಿತ್ತೋ ಹಾಗೆ ಮುಂದೇನೂ ಇರಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಷ್ಟು ನಮಗಿನ್ನೂ ಕಂಟೆಂಟ್ ಮಾಡೋದಕ್ಕೆ ಒಳ್ಳೆಯ ಧೈರ್ಯ ಬರುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಬಾಯ್, ಸಿ ಯು, ಟಾಟಾ.